ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕೆ ಬಂದಿರೋವಂಥದ್ದು 5ನೇ ತರಗತಿ ಸೇತುಬಂಧ 2026-27 ಪೂರ್ವ ಪರೀಕ್ಷೆಯ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆ. ಸೊ ಇಲ್ಲಿ 9056 ಇದನ್ನು ಸಂಖ್ಯೆಗಳಲ್ಲಿ ಬರೆಯಿರಿ. 20 ಪ್ರಶ್ನೆಗಳಿದೆ ಫ್ರೆಂಡ್ಸ್. ಇದರಲ್ಲಿ ನೀವು ನಿಮಗೆ 10 ಪ್ರಶ್ನೆಗಳು ಅಂತ ಹೇಳಿದರೆ ಅದಕ್ಕೆ ಒಂದು ಅಪೇಕ್ಷಿತ ಕಲಿಕಾ ಫಲಕ್ಕೆ ಅನುಗುಣವಾಗಿ ನೀವು ಇದರಲ್ಲಿ 10 ಪ್ರಶ್ನೆಗಳನ್ನು ಆರಿಸ್ಕೊಳ್ಬೋದು. ಸೊ ನಾನಿಲ್ಲಿ ಪ್ರಶ್ನೆಗಳನ್ನು ಯಾವುದನ್ನು ಕೂಡ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಹೋಗೋದಿಲ್ಲ. ನಾನು ನಿಧಾನವಾಗಿ ಸ್ಕ್ರೋಲ್ ಮಾಡ್ತಾ ಹೋಗ್ತೀನಿ. ನೀವು ಇದನ್ನು ಬೇಕಾದರೆ ಬರ್ಕೊಳ್ಬೋದು, ಅಥವಾ ನಿಮಗೆ ಇದನ್ನು ಮಾಡೆಲ್ ಆಗಿ ಇಟ್ಕೊಂಡು ನೀವು ಬೇರೆ ಪ್ರಿಪೇರ್ ಮಾಡ್ಕೊಳ್ತೀವಿ ಅಂತ ಹೇಳೋದಾದರೆ ನೀವು ಕೂಡ ಪ್ರಿಪೇರ್ ಮಾಡ್ಕೊಳ್ಬೋದು. ಅಂಕಿಗಳನ್ನು ಚೇಂಜ್ ಮಾಡ್ಬೋದು, ಕಾನ್ಸೆಪ್ಟನ್ನು ಕೂಡ ಚೇಂಜ್ ಮಾಡಿ ಪ್ರಿಪೇರ್ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಇದು 11ನೇ ಪ್ರಶ್ನೆ. ಭಿನ್ನ ರಾಶಿಯಲ್ಲಿ ಅಂಶ ಮತ್ತು ಛೇದವನ್ನು ಖಾಲಿ ಬಿಟ್ಟಿರುವ ಜಾಗದಲ್ಲಿ ಬರೆದು ಗುರುತಿಸಿ. ಹಬ್ಬದ ದಿನ ಸುಷ್ಮಾ 7 ಮೀಟರ್ 25 ಸೆಂಟಿಮೀಟರ್ ಉದ್ದದ ಮಾವಿನ ತೋರಣವನ್ನು ಕಟ್ಟುತ್ತಾಳೆ. ತನುಜ 6 ಮೀಟರ್ 50 ಸೆಂಟಿಮೀಟರ್ ಉದ್ದದ ತೋರಣವನ್ನು ಕಟ್ಟುತ್ತಾಳೆ. ಹಾಗಾದರೆ ಇಬ್ಬರು ಸೇರಿ ಕಟ್ಟಿದ ತೋರಣದ ಒಟ್ಟು ಉದ್ದ ಎಷ್ಟು? ತೂಕವನ್ನು ಅಳೆಯುವ ಸೂಕ್ತ ಆದರ್ಶಮಾನ ಯಾವುದು? ಸರಿಯಾದ ಉತ್ತರಕ್ಕೆ ರೈಟ್ ಅಂತ ಟಿಕ್ ಮಾಡಬೇಕು. ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ: ಮೀಟರ್, ಕಿಲೋಗ್ರಾಮ್, ಸೆಕೆಂಡುಗಳು, ಲೀಟರ್. ಓಕೆ, ಇಲ್ಲಿ ಕೆಳಗಿನ ಆಕೃತಿಗಳು ಮತ್ತು ಅವುಗಳ ಹೆಸರುಗಳನ್ನು ಗೆರೆ ಎಳೆದು ಹೊಂದಿಸಿ. ಕೆಳಗಡೆ ಹೊಂದಿಸಿ ಬರೆಯಿರಿ ಇದೆ. ಚೌಕಗಳಲ್ಲಿ ಅದರ ಹೆಸರನ್ನು ಕೊಟ್ಟಿದ್ದಾರೆ, ಅಲ್ಲಿಗೆ ಅದನ್ನು ಮಾರ್ಕ್ ಮಾಡಿದರೆ ಆಯಿತು. ಗೆರೆ ಎಳೆದ್ಬಿಟ್ಟು ಮಾರ್ಕ್ ಮಾಡೋದು, ಹೊಂದಿಸಿ ಬರೆಯಿರಿ ಅದು. ವೃತ್ತವನ್ನು ಗಮನಿಸಿ ಗೆರೆ ಎಳೆದು ಹೊಂದಿಸಿ ಬರೆಯಿರಿ. ನೆಕ್ಸ್ಟ್, ಮುಂದಿನ ಸಂಖ್ಯಾ ವಿನ್ಯಾಸವನ್ನು ಪೂರ್ಣಗೊಳಿಸಿ. ಕೊಟ್ಟಿರುವ ಆಕೃತಿಯ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಉತ್ತರ ಬರೆಯುವುದಕ್ಕೆ ಜಾಗ ಕೂಡ ಇದೆ. ಕೋಷ್ಟಕ ನೋಡಿ, ಕಂಬ ನಕ್ಷೆ. ಓಕೆ ಫ್ರೆಂಡ್ಸ್, ಇದಿಷ್ಟು 19 ಪ್ರಶ್ನೆಗಳು ಇರುವಂಥದ್ದು. ಸೊ ಇದರಲ್ಲಿ ನೀವು 10 ಪ್ರಶ್ನೆಗಳನ್ನೇನಾದರೂ ಕೊಡ್ತೀವಿ ಅಂತ ಹೇಳಿದ್ರೆ 10 ಪ್ರಶ್ನೆಗಳಿಗೆ ಸರಿಯಾಗಿ ನೀವು ಅದನ್ನು ಅಪೇಕ್ಷಿತ ಕಲಿಕಾ ಫಲಗಳಿಗೆ ಅನುಗುಣವಾಗಿ ಪ್ರಶ್ನೆಗಳನ್ನು ಆರಿಸ್ಕೊಂಡ್ರೆ ಆಯಿತು. ಸೊ ಇದಾಗಿತ್ತು ನನ್ನ ಚಿಕ್ಕದೊಂದು ವಿಡಿಯೋ ಆಗಿತ್ತು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ಹಾಗೆಯೇ ಈ ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗಿದೆ ಅವ್ರ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.